ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ರವರ ಹತ್ತಿರ ಮತ್ತು ಇದು ಪಂಚಾಯತ್ ರಾಜ್ ರಾಜ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಸನ್ಮಾನ್ಯ ಶ್ರೀ ಗೃಹ ಸಚಿವರಾಗಿ ಇತ್ತೀಚೆಗಷ್ಟೇ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ನನ್ನಿಂದ ಒಂದು ಮೌಖಿಕವಾಗಿ ಹಾಗೂ ವಿಡಿಯೋ ಮುಖಾಂತರ ನನ್ನದೊಂದು ಪರಿಪೂರ್ಣವಾದ ಮನವಿ ಸಲ್ಲಿಸುವುದಕ್ಕೆ ಬಯಸ್ತಾ ಇದ್ದೀನಿ. ಕಾರಣವೇನಪ್ಪ ಅಂತಂದರೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹುಮನಾಬಾದ್ ತಾಲೂಕಿನ ತಾಲೂಕಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹುಮನಾಬಾದ್ ತಾಲೂಕಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಿಂದಿನಕೇರ ಗ್ರಾಮದ ಶ್ರೀಮತಿ ಸುಗಂಧ ಅವರು ಪಂಚಾಯತ್ PDO ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿರ್ತಾರೆ. ಹೀಗಿರುವಾಗ ಇವರು ಸದರಿ ಪಂಚಾಯತಿನಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಅಲ್ಲೇ ಇರ್ತಕ್ಕಂಥ ಸುಭಾಷ್ ಎನ್ನುವ ಕಂಪ್ಯೂಟರ್ ಆಪರೇಟರ್ ಅವರಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ಕಿರುಕುಳ ಕೊಟ್ಟು ಅವರನ್ನು ಈಗಾಗಲೇ ಬಲಿಪಶು ಮಾಡಿ ಅವರಿಗೆ ಮಾರಣ ಹೋಮ ಮಾಡಿರ್ತಾರೆ. ಇದು ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಗೊತ್ತಿರ್ತಕ್ಕಂಥ ವಿಷಯ. ಹೀಗಿರುವಾಗ ಇವರು ಇತ್ತೀಚೆಗಷ್ಟೇ ಹಣಕುಣಿ ಜಿಲ್ಲೆ ಹಣಕುಣಿ ಗ್ರಾಮದ ಎಲ್ಲ ದಲಿತ ಮುಖಂಡರು ಮೇಲಾಗಿ ಈ ಪಂಚಾಯತ್ PDO ಅವರು ನಮ್ಮ ದಲಿತ ಸಮುದಾಯದವರ ಹರ ಅನ್ನುವ ಉದ್ದೇಶಗೋಸ್ಕರ ನಮ್ಮ ಹಣಕುಣಿ ಗ್ರಾಮದ ಎಲ್ಲ ನಮ್ಮ ದಲಿತ ಮುಖಂಡರು ಸೇರಿಕೊಂಡು ನಮ್ಮ ಜಯಂತಿ ಉತ್ಸವ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವ ಮಾಡುವಗೋಸ್ಕರ ತಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ತರಹದ ಗೊಂದಲ ಸೃಷ್ಟಿ ಇವು ಯಾವ ಮಾಡಿರುವುದಿಲ್ಲ. ನಾವು ಮಾತನಾಡುವಾಗ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಸುನಂದ ಮೇಡಮ್ ಅವರಿಗೆ ಮಾತನಾಡುವಾಗ ಅವರ ಹಸ್ಬೆಂಡ್ ಮೀನ್ಸ್ ಅವರ ಗಂಡನಾದ ಅವರಿಗೆ ಮಾತನಾಡುವುದಕ್ಕೆ ನಾವು ಹೋದರೆ ಅವರ ಗಂಡನವರೇ ಅಧಿಕಾರ ಚಲಿಸ್ತಾ ಇದ್ದಾರೆ. ಹೀಗಿರುವಾಗ ಅದೇ ನಮ್ಮ ಇದು ಇಟ್ಗ ಗ್ರಾಮದ ಹೋರಾಟಗಾರ ದಲಿತ ಸಂಘಟನೆಯ ಹೋರಾಟಗಾರ ಆಗಿರ್ತಕ್ಕಂಥ ವಿಠ್ಠಲ್ ಶಿವನಾಯಕ್ ಇವರು ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಹಗರಣಗಳ ಕುರಿತು ಎಲ್ಲ ರೀತಿಯಿಂದ ತನಿಖೆ ಮಾಡಿ ಇವರು ಸುಮಾರು 25 ಲಕ್ಷ ಮೇಲ್ಪಟ್ಟು ಲೂಟಿ ಹೊಡೆದಿದ್ದಾರೆ ಎಂದು ದಾಖಲಾತಿ ಸಮೇತ ಅವರು ಕಂಡು ಹಿಡಿದಿದ್ದಾರೆ. ಹೀಗಿರುವಾಗ ಈ ಪಂಚಾಯತ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಮಾಡುವುದಕ್ಕೆ ನಾವು 25,000 ರೂಪಾಯಿ ಕೊಡ್ತೇವೆ ಅಂತೇಳಿ ಒಳ್ಳೆ ರೀತಿಯಿಂದ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅವರ ಪತಿಯವರು ಸೇರಿಕೊಂಡು ನೀವು ಜಯಂತಿ ಮಾಡ್ರಪ್ಪ ಅಂತೇಳಿ 27,000 ರೂಪಾಯಿ ಚೆಕ್ಕನ್ನು ಸನ್ಮಾನ್ಯ ಶ್ರೀ ಗುತ್ತಿಗೆದಾರರಾಗಿರ್ತಕ್ಕಂಥ ಮುಗ್ನೂರು ಗ್ರಾಮದ ಠಾಕೂರ್ ಎಂಬುವರಿಗೆ ಚೆಕ್ ಬರೆದರು. ಚೆಕ್ ಬರೆದ ನಂತರ ಅದರ ಮೇಲೆ ಗೋವಿಂದ್ ಸರ್ ಅವರ ಚೆಕ್ ಗೋವಿಂದ್ ಸರ್ ಅವರದ ಹೆಸರು ಕೂಡ ಬರೆದ ಮೇಲೆ ಅದು ಬ್ಯಾಂಕಿಗೆ ಹೋದಾಗ ಅದು ಅಮೌಂಟು ಡ್ರಾ ಆಗಲಿಲ್ಲ. ಅದು ಯಾವ್ದಾರ ಒಂದು ಹೆಸರು ಬರ್ಕೊಂಡು ಬರ್ರಿ ಡ್ರಾ ಆಗ್ತದೆ ಅಂತ ಹೇಳಿದಾಗ ಅದು ನಾವು ರಿಪೀಟ್ ಬಂದು ಮೇಡಮ್ ಅವರೇ ಈ ಥರ ಅದು ಬೇರೆ ಚೆಕ್ ಬರ್ಕೊಂಡು ಬಾಲತ್ತಾರ ಮತ್ತು ಅದು ನೀವು ಏನಪ್ಪ ಅಂತಂದ್ರೆ ಬೇರೆ ಚೆಕ್ ಬರ್ಕೊಡ್ರಿ ಅಂತಂದ್ರೆ ಇವ್ರು ಮೇಡಮ್ ಅವ್ರು ಏನು ಹೇಳ್ತಾರ, ಆ ವಿಠಲ್ ಅನ್ನುವ ವ್ಯಕ್ತಿ ನನ್ನ ಮೇಲೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು
ವಾಪಸ್ ತಗೊಳ್ಳೋಕ್ಕೆ ಹೇಳಿ, ನಿಮಗೆ ನಾನು ದುಡ್ಡು ಬರೆದು ಕೊಡುತ್ತೇನೆ ಎಂದು ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾವು ಕೇಳಲು ಹೋದರೆ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ಈಗಾಗಲೇ ವಿಠಲ್ ಶಿವನಾಯಕ್ ಎನ್ನೋ ಹುಡುಗನ ಮೇಲೆ ಚುಡುಗುಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ನಮಗೆ ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ನಮ್ಮ ವಾಟರ್ ಮೇಲೆ ಹಲ್ಲೆ ಮಾಡಿದಾನಂತೆ ಸುಳ್ಳು ಆರೋಪ ಮಾಡಿ ಪ್ರಕರಣ ಕೂಡ ದಾಖಲಿಸಿರ್ತಾರೆ. ಅದರ ಪ್ರಯುಕ್ತ ನಾವು ಕೂಡ ಮಾನ್ಯ ಸನ್ಮಾನ್ಯ ಶ್ರೀ ಡಿ.ಎಸ್.ಪಿ ಹುಮನಾಬಾದ್ ಅವರ ಹತ್ತಿರ ಅವರ ವಿರುದ್ಧ ಕೂಡ ಕೌಂಟರ್ ಕೇಸ್ ಕೂಡ ಹಾಕಿದ್ದೀವಿ. ಹೀಗಿರುವಾಗ ನಾವು ಒಂದು ದಿವಸ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಆಗಿರ್ತಕ್ಕಂಥ ಶ್ರೀಮತಿ ಸುನಂದ ಇವರಿಗೆ, ನೀವು ಮೇಡಮ್ ಅವರೇ ಈ ಥರ ನೀವು ದುಡ್ಡು ಕೊಡ್ತಾ ಇಲ್ಲ ಅಂತಂದರೆ ನಾವು ನಿಮಗೆ ಕೇಳ್ತಾ ಇರಲಿಲ್ಲ, ಆದರೆ ನೀವು ಕೊಡ್ತಾ ಅಂತೇಳಿ ಇವತ್ತು ನೀವು ಕೊಡ್ತಾ ಅಂತೇಳಿ ನಾವು ಬೇರೆಯವ್ರ ಹತ್ರ ಸಾಲ ಮಾಡಿಕೊಂಡು ಜಯಂತಿ ಉತ್ಸವ ಮಾಡಿದ್ದೀವಿ. ಇವತ್ತು ನೀವು ಕೊಡಲ್ಲ, ನಾ ಅದು ಕಂಪ್ಲೇಂಟ್ ವಾಪಸ್ ತೊಗೊಳ್ರಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂದ್ರೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಅವ್ರು ಏನು ನಮ್ಮ ತಂದೆ ಹುಟ್ಟಿದವ್ರ? ಕೊಟ್ಟವ್ರು ಅವ್ರಿಗೆ ಕೇಳ್ರಿ. ನಾವು ಜಯಂತಿಗೋಸ್ಕರ ನಿಮಗೆ ಕೊಟ್ಟಿದ್ದೀವಿ, ನೀವು ಕೊಡಲ್ಲ ಅಂತಂದ್ರೆ ನಾವು ನಿಮಗೇನು ಬಲವಂತವಾಗಿ ಕೇಳ್ತಾ ಇರಲಿಲ್ಲ. ನೀವು ಹೇಳಿ ಈ ಥರ ಮಾಡಿ ಡಬಲ್ಗೆ ಮಾಡ್ತಾ ಇರೋದು ಸರಿ ಇಲ್ಲ. ಏನರ ಹೆಚ್ಚಿಗೆ ಕೇಳಕ್ಕೆ ಹೋದರೆ ಕೇಸ್ ಮಾಡ್ತಾ ಇದ್ದೀರಿ. ಮತ್ತೇನರ ಹೆಚ್ಚಿಗೆ ಕೇಳಕ್ಕೆ ಹೋದರೆ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸೋದರ ಸೊಸಿ ಇದ್ದ ಅಂತ ಹೇಳತ್ತೀರಿ. ಇದ್ರಾಗ ಏನು ಪ್ರಿಯಾಂಕ್ ಖರ್ಗೆ ಅವರು ಸೋದರ ಸೊಸಿ ಇದ್ದರೆ ನೀವೇನು ಇಡೀ ರಾಜ್ಯನೇ ಮಾರ್ಕೋಬೋದಾ? ಏನು ಪಂಚಾಯತ್ನೇ ಮಾರ್ಕೋಬೋದಾ? ಏನು ಇದು? ಅದಕ್ಕೆ ದಯವಿಟ್ಟು ಈ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ಮಾಜಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಕ್ಕಂಥ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಕ್ಕಂಥ ದೀಪಿಕಾ ಮೇಡಮ್ ಅನ್ನೋವರಿಗೂ ಈ ಥರ PDO ಅವರು ನಾವು ಈ ಥರ ಚೆಕ್ ಕೊಟ್ಟಿದ್ದಾರೆ ಮೇಡಮ್ ಅವರೇ, ಅವರು ಚೆಕ್ ಡ್ರಾ ಆಗ್ತಾ ಇಲ್ಲ, ಅದ್ರ ಮೇಲೆ ಕೇಳ್ರಿ. ಇಬ್ಬರು ಹೆಸರು ಬರೆದ್ರು, ನಮಗೆ ದುಡ್ಡು ಬರ್ತಾ ಇಲ್ಲ, ನಾವು ಬೇರೆಯವ್ರ ಹತ್ರ ಖಾಸಗಿ ಸಾಲ ಇಸ್ಕೊಂಡು ಕೊಟ್ಟಿದ್ದೀವಿ, ಅದು ಈ ಸಮಸ್ಯೆ ಆಗ್ಯದ, ಇಸ್ಕೊಡ್ರಿ ಅಂತಂದ್ರೆ ಇವರು ದೀಪಿಕಾ ಮೇಡಮ್ ಅವ್ರು ಏನು ಹೇಳ್ತಾರ, ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಸಂಬಂಧ ಇಲ್ಲ ಅಂತಂದ್ಮೇಲೆ ನಾನು ಒಂದು ಮಾತು ಕೇಳಿದೆ ಮೇಡಮ್ ಅವರಿಗೆ, ದೀಪಿಕಾ ಮೇಡಮ್ ಅವರಿಗೆ, ಮೇಡಮ್ ಅವರೇ ನೀವು ಮೇಲಾಧಿಕಾರಿ, ಅವರು ನಿಮ್ಮ ಕೈ ಕೆಳಗಿರ್ತಕ್ಕಂಥ PDO ಅವರು, ನೀವು ಅವ್ರಿಗೆ ಅಂತಿದ್ರೆ ಹೆಂಗ್ರಿ? ಇಲ್ರಿ ಸರ್, ಅವರು ಪ್ರಿಯಾಂಕ್ ಖರ್ಗೆ ಅವರು ಸೋದರ ಸೊಸಿ, ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಾ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಮತ್ತು DK ಶಿವಕುಮಾರ್ ಅವ್ರ ಹತ್ತಿರ ಮತ್ತು ಈಶ್ವರ್ ಖಂಡ್ರೆ ಅವ್ರ ಹತ್ತಿರ ಇವರೇನು ನಿಜವಾಗ್ಲೂ ಪ್ರಿಯಾಂಕ್ ಖರ್ಗೆ ಅವರು ಸೋದರ ಸೊಸಿ ಹರನ ಅಥವಾ ಇಲ್ಲ ಅನ್ನೋದು ಸ್ಪಷ್ಟಪಡಿಸಿ ಸಾರ್ವಜನಿಕರ ಮುಂದೆ ಇದು ಬಹಿರಂಗಪಡಿಸಬೇಕು. ಹಾಗೆ ಇವರು ಸಿಂಧನಕೆರೆ ಗ್ರಾಮ ಪಂಚಾಯತ್ನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಲೂಟಿಯನ್ನು ತಾವುಗಳು ಕುಲಂಕುಷವಾಗಿ ಒಂದು ನೇಮಕಾತಿ ಮಾಡಿ ಅದು ಪರಿಶೀಲನೆ ಮಾಡಿ ಇವರಿಗೆ ಖಾಯಮಾಗಿ ಸೇವೆಯಿಂದ ವಜಾಗೊಳಿಸಿ ಒಬ್ಬ ನಿಷ್ಠಾವಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ನೇಮಿಸಬೇಕೆಂದು ನನ್ನಿಂದ ವೈಯಕ್ತಿಕವಾಗಿ ಹಾಗೂ ಹಣಕುಣಿ ಗ್ರಾಮಸ್ಥರ ಪರವಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ. ಒಂದು ವೇಳೆ ತಾವುಗಳು ಈ ನನ್ನ ಮನವಿ ಅರ್ಜಿಯನ್ನು, ಈ ಮನವಿ ವಿಡಿಯೋನು ತಮಗೆ ತಲುಪುವವರಿಗೆ ನಮ್ಮ ಸಂಬಂಧಪಟ್ಟ ದಲಿತ ಮುಖಂಡರು ಹಾಗೂ ಅನುಯಾಯಿಗಳು, ಇದು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ, ಡಾಕ್ಟರ್ G ಪರಮೇಶ್ವರ್ ಅವರಿಗೆ, DK ಶಿವಕುಮಾರ್ ಅವರಿಗೆ, ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ, ನಮ್ಮ ಕರ್ನಾಟಕ, ನಮ್ಮ ಬೀದರ್ ಜಿಲ್ಲೆ, ನಮ್ಮ ಹುಮನಾಬಾದ್ ತಾಲೂಕಿನ ಡಾಕ್ಟರ್ ಸಿದ್ದು ಪಾಟೀಲ್ ಅವರಿಗೆ ತಲುಪುವವರಿಗೆ ಎಲ್ಲರೂ ಶೇರ್ ಮಾಡಿ ಇದನ್ನು ತಕ್ಷಣ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಇವರಿಗೆ ಸೂಕ್ತವಾದ ಶಿಕ್ಷೆ ಕೊಡಿಸಬೇಕೆನ್ನುವುದೇ ನನ್ನ ಅಭಿಲಾಷೆ. ದಯವಿಟ್ಟು ಇವರಿಗೆ ಗ್ರಾಮ ಪಂಚಾಯತ್ನಲ್ಲಿ ಸರ್ವಾಧಿಕಾರಿ ಧಾರಣೆ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಇವರಕ್ಕಿಂತ ಈ ಸುನಂದ ಇವರಕ್ಕಿಂತ ಇವರ
ಇವರ ಗಂಡನವರೇ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಏನಾದರೂ ಇವರ ಗಂಡನವರಿಗೆ ಹೆಚ್ಚಾಗಿ ನಾವು ಮಾತನಾಡುತ್ತಿದ್ದರೆ ನಿನಗೆ ಕೊಲೆ ಮಾಡಿಸುತ್ತೇನೆಂದು ಬಹಿರಂಗವಾಗಿ ಹೇಳುತ್ತಿದ್ದಾರೆ. ಈ ತರ ನಮಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇವರಿಂದ ನಾವು ಅಣಕುಣಿ ಗ್ರಾಮದ, ನಾನು ಕೂಡ ಒಬ್ಬ ಸಮಾಜ ಸೇವಕ, ನಾನೊಬ್ಬ ಟೈಪಿಸ್ಟ್, ನಾವು ಏನೋ ಒಂದು ಅಣಕುಣಿ ಗ್ರಾಮದಾಗ ಈ ತರ ಅನ್ಯಾಯ ಇರ್ತದ. ದಯವಿಟ್ಟು ಇದರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕಂತೇಳಿ ನಂದು ಒಂದು ವಿಶೇಷವಾದ ಮನಕಳವಿ. ಯಾಕೆ ಅಂತಂದ್ರೆ ಇಲ್ಲಿಯವರೆಗೆ ನಮ್ಮ ದಲಿತರ ಮೇಲೆ ಆಗಿರ್ತಕ್ಕಂಥ ಎಲ್ಲ ಶೋಷಣೆಗಳಿಗೆ ಇಲ್ಲಿಯವರೆಗೆ ಯಾವುದೇ ಥರ ನ್ಯಾಯ ದೊರಕಿಲ್ಲ. ಆದರೆ ಇಲ್ಲಿ ದಲಿತರ ಬಗ್ಗೆ ಬಿದ್ದಿದೆ. ಈ ಹೆಣ್ಮಗಳು ನೀವು ಏನೇ ಮಾಡ್ರಿ, ನಾ ಪ್ರಿಯಾಂಕರಿಗೆ ಅವರ ಹತ್ರ ಹೋಗಿ ನಾನು ಆರ್ಡರ್ ಹಾಕಿಸ್ಕೊಂಡು ಬರ್ತೇನೆ ಅಂದಾಗ ಸನ್ಮಾನ್ಯ ಶ್ರೀ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಅವರು ಕೂಡ ಇವರಿಗೆ ಭಯಭೀತರಾಗಿದ್ದಾರೆ. ಜಿಲ್ಲಾ ಪಂಚಾಯತ್ನವರು ಕೂಡ ಭಯಭೀತರಾಗಿದ್ದಾರೆ. ಆದ್ದರಿಂದ ದಯವಿಟ್ಟು ಇದರ ಬಗ್ಗೆ ಕೂಡಲೇ ಕ್ರಮ ಜರುಗಿಸಿ ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಸುನಂದಾ ಇವರಿಗೆ ತಕ್ಷಣ ಸೇವೆಯಿಂದ ವಜಾಗೊಳಿಸಿ ಇವರು ಮಾಡಿರ್ತಕ್ಕಂಥ ಎಲ್ಲ ಹಗರಣಗಳನ್ನು ಬಯಲಿಗೆ ತರಬೇಕೆಂದು ನನ್ನ ಕೋರಿಕೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಪ್ರಿಯಾಂಕರ್ಗೆ, ಜೈ ಡಿ ಕೆ ಶಿವಕುಮಾರ್, ಜೈ ಈಶ್ವರ್ ಖಂಡ್ರೆ.